ನಮಸ್ಕಾರ ವಿದ್ಯಾರ್ಥಿಗಳೇ, KCT ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ರಿಗೂ ತಿಳಿದಿದೆ. ಸೊ ವಿಷಯ ಏನಪ್ಪ ಅಂತ ಹೇಳಿದರೆ, ಏನೇನು ಡಾಕ್ಯುಮೆಂಟ್ ಬೇಕು KCT ಅಡ್ಮಿಷನ್ಗೆ ಅಂತ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಬಿಕಾಸ್ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ವೆರಿ ಇಂಪಾರ್ಟೆಂಟು. ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಅಷ್ಟು ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಎಷ್ಟೆಷ್ಟು ಸೆಟ್ ಬೇಕಾಗುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ ಅಂತ. ಸೊ ಕರೆಕ್ಟಾಗಿ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಒನ್ಸ್ ನಿಮಗೆ ಕಾಲೇಜ್ ಅಲಾಟ್ ಆದ ನಂತರ, ಸೊ ನೀವು ನಿಮಗೆ ಒಂದು 3 to 4 days ವರ್ಕಿಂಗ್ ಡೇಸ್ ಅಲ್ಲಿ ಅಡ್ಮಿಷನ್ ಕೊಡ್ತಾರೆ. ಏನು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡ್ತಾರೆ. ಸೊ ನೀವು ಆ ಟೈಮಲ್ಲಿ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಮ್ಮ ಸೀಟ್ ಏನು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಈಗಲೇ ನೀವೆಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೊಂಡ್ರೆ ನಿಮಗೇನು ಅಡ್ಮಿಷನ್ ಪ್ರೊಸೆಸ್ ಈಸಿ ಆಗುತ್ತೆ. ಸೊ ಓಕೆ, ವಿಷಯಕ್ಕೆ ಬರೋಣ ಏನಂತ. ಸೊ ನಾನು ಆಲ್ರೆಡಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ನೋಡ್ತಾ ಇದೆ. ಏನಂತ ಹೇಳಿದರೆ, ಫಸ್ಟ್ ಡಾಕ್ಯುಮೆಂಟ್ ಏನು ಬೇಕು ಅಂತ ಹೇಳಿದ್ರೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತ, ಓಕೆನಾ. ಸೊ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಇದು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ಏನು ನಿಮಗೆ ಇಲ್ಲಿ ಆನ್ಲೈನಲ್ಲೂ ಸಿಗಲ್ಲ ಅಥವಾ ಎಲ್ಲಿ ಸೈಬರ್ ಎಲ್ಲೂ ಸಿಗಲ್ಲ. ಸೊ ಇದು ಕಾಲೇಜವರೇ ಕೊಡ್ತಾರೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜಲ್ಲೇ ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮ್ನ. ಸೊ ನೀವು ಅಲ್ಲಿ ವಿಸಿಟ್ ಮಾಡಿದ ನಂತರ, ಸೊ ಇದ್ರ ಬಗ್ಗೆ ವರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಸೆಕೆಂಡ್ ಒಂದು KE ಅಪ್ಲಿಕೇಶನ್ ಫಾರ್ಮ್. ಸೊ KE ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದರೆ, ನೀವೇನು CET ಎಕ್ಸಾಮ್ಸ್ ಬರೀಲಿಕ್ಕೋಸ್ಕರ ನೋಡಿ ಮೊದಲೇ ಒಂದು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಸೊ ಆ ಅಪ್ಲಿಕೇಶನ್ ಆಗಿರುತ್ತೆ. ನೀವು ಸಬ್ಮಿಟ್ ಮಾಡಿದ ನಂತರ ಒಂದು ಅಕ್ನಾಲೇಜ್ಮೆಂಟ್ ಬಂದಿರುತ್ತೆ. ಸೊ ಆ ಅಕ್ನಾಲೇಜ್ಮೆಂಟ್ ಬೇಕಾಗುತ್ತೆ ನಿಮಗೆ. ಅದನ್ನು KE ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಏನಂತ ಹೇಳಿದರೆ KE ಅಡ್ಮಿಟ್ ಕಾರ್ಡ್. KE ಅಡ್ಮಿಟ್ ಕಾರ್ಡ್ ಅಂತ ಹೇಳಿದ್ರೆ ಏನು ಹಾಲ್ ಟಿಕೆಟ್ ಅಂತಲೇ ಹೇಳ್ತೀವಿ. ಸೊ ನೀವು KCT ಎಕ್ಸಾಮ್ ಬರೀಲಿಕ್ಕೆ ಹೋಗುವಾಗ ನಿಮಗೆ ರೂಮ್ಗೆ ಅಲೋ ಮಾಡುವಾಗ, ಸೊ ಒಂದು ಇದು ಕೇಳ್ತಾರೆ, ಏನು ಹಾಲ್ ಟಿಕೆಟ್ನ ತೋರಿಸಿ ಅಂತಾರಲ್ಲ. ಸೊ ನೀವು ಅಲ್ಲಿ ಇನ್ವಿಜಿಲೇಟರೆಲ್ಲ ಸೈನ್ ಹಾಕಿರ್ತಾರೆ. ಸೊ ಅದನ್ನು KE ಅಡ್ಮಿಟ್ ಕಾರ್ಡ್ ಅಂತೀವಿ. ಸೊ ಅದು ಬೇಕಾಗುತ್ತೆ. ಸೊ ಅದನ್ನು ಯಾವುದೋ ಕಣ್ಕು ಮರೀಲಿಕ್ಕೆ ಹೋಗಬೇಡಿ. ಅದ್ರ ಜೊತೆ ಏನಂತ ಹೇಳಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನಿಮಗೇನು ಮೊದಲೇ ಆಲ್ರೆಡಿ ಇವಾಗ ಸಿಕ್ಕಿರುತ್ತೆ. ಮೊದಲೇ ಯಾವಾಗ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಿದಾಗ ಒಂದು ಸಿಗುತ್ತೆ, ವೆರಿಫೈ ಆಗಿದೆ ಅಂತ. ಸೊ ಆ ಸ್ಲಿಪ್ ಒಂದು ಬೇಕಾಗುತ್ತೆ. ಹಾಗೆ KE ಅಲಾಟ್ಮೆಂಟ್ ಆರ್ಡರ್ ಅವ್ರ ಅಡ್ಮಿಷನ್ ಆರ್ಡರ್ ಅಂತ. ಓಕೆ, ಸೊ ಇದು ಯಾವಾಗ ಸಿಗುತ್ತೆ ಅಂತ ಹೇಳಿದರೆ, ನಿಮ್ಗೆ ಏನು ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ ನಂತರ ನಿಮಗೆ ಏನು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಸೊ ನೀವೇನೋ ಚಾಯ್ಸ್ 1 ಎಂಟ್ರಿ ಮಾಡಿದರೆ, ಸೊ ಆವಾಗ ನಿಮಗೆ ಚಲನ್ ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ, ಏನು ಅವಕಾಶ ಕೊಡ್ತಾರೆ. ಸೊ ಚಲನ್ ಡೌನ್ಲೋಡ್ ಮಾಡಾದ ನಂತರ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಪೇಮೆಂಟ್ ಮಾಡಿ ಆದ ನಂತರ ನೀವು ಅಡ್ಮಿಷನ್ ಆರ್ಡರ್ ಜನ್ರೇಟ್ ಮಾಡ್ತಾರೆ. ಸೊ ನಿಮ್ಮ ಪೇಮೆಂಟ್ ಆಗ್ತಾ ಇದ್ದಾಗಲೇ ಇದನ್ನು ಜನ್ರೇಟ್ ಮಾಡ್ತಾರೆ. ಇದನ್ನು ನೀವು ತಗೊಂಡೋಗಿ ಏನು ಯಾವ ಕಾಲೇಜ್ ಸಿಕ್ಕಿರತ್ತಲ್ಲ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನಾವು KE ಅಲಾಟ್ಮೆಂಟ್ ಆರ್ಡರ್ ಅಂತ ಹೇಳ್ತೀವಿ. ಸೊ ನಾನು ಇನ್ ಡೀಟೇಲ್ ಏನು ರೌಂಡ್ 1 ರಿಸಲ್ಟ್ ಬಂದ ನಂತರ ನಾನು ಇದು ಪಿಕ್ಚರಲ್ಲಿ ಹಾಕಿ ನಿಮ್ಗೆ ತೋರಿಸ್ತೀನಿ. ಸೊ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅದಾದ ನಂತರ ಏನಂತ ಹೇಳಿದರೆ KE ಚಲನ್ ಕಾಪಿ, ಅದು ಆಗಲೇ ಹೇಳಿದ್ನಲ್ಲ. ಸೊ ಏನು ಫಸ್ಟ್ ನೀವು ಚಾಯ್ಸ್ 1 ಚೂಸ್ ಮಾಡ್ತಿದ್ದಾಗಲೇ ಏನು ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಸೊ ಆ ಚಲನ್ ಡೌನ್ಲೋಡ್ ಆದ ನಂತರ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಆ ಚಲನ್ ಡೌನ್ಲೋಡ್ ಆಗುತ್ತಲ್ಲ, ಆ ಕಾಪಿ ಕೂಡ ನಿಮ್ಗೆ ಬೇಕಾಗುತ್ತೆ. ಸೊ ಇದನ್ನು ಇಟ್ಕೊಳ್ಳಿ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡು, ಓಕೆನಾ. ಸೊ SSLC ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ PUC ಮಾರ್ಕ್ಸ್ ಕಾರ್ಡು. ಸೊ PUC ಮಾರ್ಕ್ಸ್ ಕಾರ್ಡಲ್ಲಿ ಈ ಕೇಸಲ್ಲಿ ಏನು ಅಂತ ಹೇಳಿದರೆ, ಇನ್ ಕೇಸ್ ಕೆಲವೊಬ್ಬರಿಗೆ ಯಾರಿಗಾದರೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ ಅಂತ ಹೇಳಿದರೆ, ಸೊ ನೀವು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಕಾಲೇಜಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಲ್ಲಿ PUC ಮಾಡಿರ್ತೀರಾ ಅಲ್ಲಿ ಹೋಗಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಸೈನಲ್ಲಿ ಹಾಕ್ಸ್ಕೊಂಡು ಬರಬೇಕಾಗುತ್ತೆ. ಸೊ ಐ ಹೋಪ್ ಎಲ್ರಿಗೂ ಸಿಕ್ಕಿದೆ ಅಂತ ತಿಳ್ಕೊತೀನಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಈ ಟೈಪ್ ಮಾಡಬೇಕಾಗತ್ತೆ, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡು. ಸೊ ಅದಾದ ನಂತರ ಏನಂತ ಹೇಳಿದ್ರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇದು ಯಾರ್ಯಾರಿಗೆ ಆಲ್ಮೋಸ್ಟ್ ಎಲ್ರಿಗೂ ಬೇಕಾಗುತ್ತೆ. ಯಾರ್ಯಾರು ಇದಕ್ಕೆ ಅಪ್ಲಿಕೇಬಲ್ ಇದ್ದರೆ ಎಲ್ರಿಗೂ ಕೊಡಬೇಕಾಗತ್ತೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ 1 to 10th. ಸೊ ಸ್ಟಡಿ ಸರ್ಟಿಫಿಕೇಟ್ ಮರಿಬೇಡಿ ಯಾವುದೇ ಕಾರಣಕ್ಕೂ. ಸೊ PUC ಇದ್ದರೂ ಒಳ್ಳೆಯದು, ಅದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಇದ್ರೂ ಒಳ್ಳೆಯದು ಕೂಡ. ನಿಯರ್ ಏನಾದರೂ ನಿಮ್ಮ ಕಾಲೇಜಸ್ ಇದು ಬಿಟ್ಟರೆ PU ಕಾಲೇಜ್, ಸೊ ಕಲೆಕ್ಟ್ ಮಾಡ್ಕೊಳ್ಳಿ, ಯಾವುದಕ್ಕೂ ಸೇಫ್ಟಿಗೆ ಇರಲಿ. ಹಾಗೆ ಅದಾದ ನಂತರ ಏನು ರೂರಲ್ ಸರ್ಟಿಫಿಕೇಟ್, ನೀವೇನು ಗ್ರಾಮೀಣ ಭಾಗದಲ್ಲಿ ಅಧ್ಯಯನ ಮಾಡಿದ್ರ, ಶಾಲೆ ಕಲ್ತಿದ್ರ ಅಂತ ಪ್ರೂಫಿಗೆ ಸೊ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇದನ್ನು ಕೂಡ ರೆಡಿ ಇಟ್ಕೊಳ್ಳಿ. ಇದು ಅಪ್ಲಿಕೇಬಲ್ ಅಂತ ಯಾಕೆ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಯಾರ್ಯಾರು ಈ ರೂರಲ್ ಕೋಟಾಗೆ ಅಪ್ಲೈ ಮಾಡಿ ಏನು ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂತ ಬರುತ್ತೆ ನೋಡಿ, ಅವರಷ್ಟು ಜನ ಈ ರೂರಲ್ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆಯಿತು. ಅದಕ್ಕೋಸ್ಕರ ನಾನು ಅಪ್ಲಿಕೇಬಲ್ ಅಂತ ಹಾಕಿದ್ದೀನಿ.
ಸೊ ನೆಕ್ಸ್ಟ್ ನೋಡೋದಾಗಿದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಸೊ ಇದು ಅಷ್ಟೇ, ನೀವು ಕನ್ನಡ ಮೀಡಿಯಮ್ನಲ್ಲಿ ಸ್ಟಡಿ ಮಾಡಿದ್ದೀರ ಅಂತ ಹೇಳಿ ಪ್ರೂಫ್ಗೋಸ್ಕರ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದನ್ನು ಕೂಡ ನಾನು ಅಪ್ಲಿಕೇಬಲ್ ಹಾಕಿದ್ದೀನಿ, ಸೇಮ್ ನೀವು ಅಪ್ಲಿಕೇಬಲ್ ಇದ್ರಷ್ಟೇ ಇದು ಬೇಕಾಗುತ್ತೆ. ಹಾಗೆ 371J ಅವ್ರ ಕಲ್ಯಾಣ ಕರ್ನಾಟಕ HK ಸರ್ಟಿಫಿಕೇಟ್ ಅಂತ ಬರುತ್ತೆ. ಇದು ನಮ್ಮ ರಾಜ್ಯದ 6 ಜಿಲ್ಲೆಗಳಿಗಷ್ಟೇ ಸಹಿ. ಸೊ ನೀವೇನಾದರೂ HK ಭಾಗದವರಾಗಿದ್ದು ನೀವು ಈ ಕೋಟಾಗೆ ಏನಾದರೂ ಹಾಕಿದರೆ ಸೊ ಆಗಲೇ ನಿಮಗೆ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಅದು ಅವರಿಗಷ್ಟೇ, ಎಲ್ರಿಗೂ ಅಲ್ಲ. ಹಾಗೆ ಆಧಾರ್ ಕಾರ್ಡು, ದಿಸ್ ಇಸ್ ಮ್ಯಾಂಡೇಟರಿ ಫಾರ್ ಆಲ್ ಸ್ಟೂಡೆಂಟ್ಸ್. ಇದೊಂದು ಏನು ಐಡೆಂಟಿಟಿ ಪ್ರೂಫ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಆಧಾರ್ ಕಾರ್ಡ್ ಎಲ್ಲರ ಸ್ಟೂಡೆಂಟ್ಗೂ ಕೂಡ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಅಂತ. ಸೊ ಇದು ಕೂಡ ಅಪ್ಲಿಕೇಬಲ್ ಹಾಕಿದ್ದೀನಿ. ಲೈಕ್ ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿದರೆ ಇವಾಗ ಕೆಲವೊಬ್ಬರು NCC ಸರ್ಟಿಫಿಕೇಟ್ಸ್ ಇರುತ್ತೆ, ಅದ್ರ ಥ್ರೂ ಏನು ಕೋಟಾ ಕ್ಲೇಮ್ ಮಾಡ್ಕೊಂಡಿರ್ತೀರಾ, ಸೊ ಸೀಟ್ ಕ್ಲೇಮ್ ಮಾಡ್ಕೊಂಡಿರ್ತೀರಾ. ಹಾಗೆ ಕೆಲವೊಬ್ಬರು ಏನು ಹ್ಯಾಂಡಿಕ್ಯಾಪ್ ಇರ್ತಾರೆ. ಸೊ ಈ ಟೈಪ್ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ. ಸೊ ಇದನ್ನು ಕೂಡ ಇಟ್ಕೊಳ್ಳೋದು ಮರಿಬೇಡಿ. ಅದಾದ ನಂತರ ಏನಂತ ಹೇಳಿದರೆ ಅದರ್ ರಿಸರ್ವೇಷನ್ಸ್. ಸೊ ಅದರ್ ರಿಸರ್ವೇಷನ್ ಅಂತ ಹೇಳಿದರೆ ಲೈಕ್ ಮೈನಾರಿಟಿ ಅವರು ಸರ್ಟಿಫಿಕೇಟ್ ಇರೋರಿಗೆ ಕೆಲವೊಬ್ಬರಿಗೆ, ಹಾಗೆ ಬೇರೆ ಯಾವುದು ರಿಸರ್ವೇಷನ್ಸ್ ನೀವು ಏನು ನಾನು ಹೇಳಿರೋದು ಬಿಟ್ಟು ಬೇರೆ ಯಾವುದು ರಿಸರ್ವೇಷನ್ಸ್ ಇರುತ್ತೆ ಅದಕ್ಕೆ ತಕ್ಕನ ಹಾಗೆ ಸೊ ನೀವು ಆ ರಿಸರ್ವೇಷನ್ಸ್ ತಕ್ಕಂತಹ ಒಂದು ಸರ್ಟಿಫಿಕೇಟ್ಸನ್ನು ನೀವು ಇಟ್ಕೋಬೇಕಾಗುತ್ತೆ. ಓಕೆನಾ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಅದೆಲ್ಲ ಎಷ್ಟೆಷ್ಟು ಬೇಕು ಅಂತ ನೋಡೋದಾಗಿದ್ದರೆ ಪ್ರತಿಯೊಂದನ್ನು ಕೂಡ ನೀವು 3 ಸೆಟ್ಸನ್ನು ಇಟ್ಕೊಳ್ಳಿ. ನಾನು ಇಲ್ಲಿ ಆಲ್ರೆಡಿ ನೋಟ್ ಮಾಡಿ ತೋರಿಸಿದ್ದೀನಿ ನೋಡಿ, 3 ಸೆಟ್ಸ್ ಅಂತ. ಸೊ ಯಾಕೆ 3 ಸೆಟ್ಸ್ ಇರ್ತಿದ್ದೀನಿ ಅಂತ ಹೇಳಿದ್ರೆ ಕೆಲವೊಂದು ಕಾಲೇಜವರು 2 ಸೆಟ್ಸ್ ಕೇಳ್ತಾರೆ, ಕೆಲವೊಂದು ಕಾಲೇಜವರು 3 ಸೆಟ್ಸ್ ಕೇಳ್ತಾರೆ. ಸೊ ನಾನು ಅದಕ್ಕೆ ಹಾಕಿರೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಿಲ್ಲ ಯಾವ ಕಾಲೇಜ್ ಸಿಗುತ್ತೆ, ಯಾವ ಕಾಲೇಜಲ್ಲಿ ಎಷ್ಟು ಕೇಳ್ತಾರೆ ಅಂತ. 2 to 3 ಅಂತೂ ಬೇಕೇ ಬೇಕು, ಮಿನಿಮಮ್ 2 ಬೇಕು, ಕೆಲವೊಬ್ಬರು 3 ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಏನಂತ ಹೇಳಿದರೆ 3 ಸೆಟ್ಸ್ನ ಇಟ್ಕೊಳ್ಳಿ. ಸೊ ನಿಮಗೆ ಒಳ್ಳೇದಿದ್ದು ಇಟ್ಕೊಂಡು. ಹಾಗೆ ಅಟೆಸ್ಟೆಡ್ ಕಾಪಿ ಆಗಿರಬೇಕು. ಅಟೆಸ್ಟೆಡ್ ಕಾಪಿ ಅಂತ ಹೇಳಿದರೆ ಏನು, ಗೆಜೆಟೆಡ್ ಆಫೀಸರ್ ಸೈನ್ ಆಗಿರ್ಬೇಕು. ಸೊ ನಿಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಾಡ್ತಾರೆ, PUC ಪ್ರಿನ್ಸಿಪಾಲ್ ಮಾಡ್ತಾರೆ, ಡಿಗ್ರಿ ಪ್ರಿನ್ಸಿಪಾಲ್ ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಮಾಡ್ತಾರೆ, PO ಇರ್ತಾರಲ್ಲ ತಾಲೂಕು ಆಫೀಸರ್, ಸೊ ಅವರು ಕೂಡ ಏನು ಅಟೆಸ್ಟೆಡ್ ಮಾಡ್ತಾರೆ. ಸೊ ಅವ್ರ ಹತ್ರ ಅಟೆಸ್ಟೆಡ್ ಮಾಡಿಸಿಟ್ಕೊಳ್ಳಿ. ಸೊ ಇವಿಷ್ಟು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಏನು SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ನೆಲ್ಲ ಮರೀಲಿಕ್ಕೆ ಹೋಗಬೇಡಿ. ಬಿಕಾಸ್ ಅಡ್ಮಿಷನ್ ಟೈಮಲ್ಲಿ ಕೇಳೋ ವೆರಿ ಇಂಪಾರ್ಟೆಂಟ್ ಅದು. ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಅದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ಕಾಲೇಜ್ ಅವ್ರು ತೊಗೋತಾರೆ, ನಿಮ್ಗೆ ರಿಟರ್ನ್ ಕೊಡೋಲ್ಲ. ಸೊ ನಾನು ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತ ಹೇಳಿದರೆ ಎಲ್ಲದೂ ನೀವು ಇನ್ನೊಂದು ಸೆಟ್ಟನ್ನು ನಿಮ್ಮ ಹತ್ರ ಜೆರಾಕ್ಸ್ ತೆಗೆದು ಇಟ್ಕೊಂಡಿರಿ. ಬಿಕಾಸ್ 10th ಮತ್ತು PUC ಮಾರ್ಕ್ಸ್ ಕಾರ್ಡೆಲ್ಲ ನಿಮ್ಗೆ ಕೊಟ್ಟಿನ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ. ಸೊ ಆವಾಗಲೇ ನಿಮಗೆ ಬೇಕಾಗುತ್ತೆ. ಸೊ ಆವಾಗಲೇ ನಿಮಗೆ ಏನು ಜೆರಾಕ್ಸ್ ಬೇಕು ಅಂತ ಹೇಳಿದರೆ ಅವ್ರ ಹತ್ರ ಕೇಳಲಿಕ್ಕಾಗಲ್ಲ ಒರಿಜಿನಲ್ ಕೊಡಿ ಅಂತ, ಅವ್ರ ಹತ್ರ ಇರುತ್ತೆ, ಅವ್ರು ಕೊಡೋದೇ ಇಲ್ಲ ನಿಮಗೆ. ಒನ್ಸ್ ನಿಮ್ಮ ಫೈನಲ್ ಇಯರ್ ಆದ ನಂತರ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂತ ಹೇಳಿದರೆ ಸೊ ನೀವು ಎಲ್ಲ ಡಾಕ್ಯುಮೆಂಟಿಂದು ಒಂದೊಂದು ಸೆಟ್ ಜೆರಾಕ್ಸ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ನಿಮಗೆ ಸ್ಕಾಲರ್ಶಿಪ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಅದು ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದೆಲ್ಲದನ್ನೂ ರೆಡಿ ಇಟ್ಕೊಳ್ಳಿ. ನಿಮ್ಗೆ ಒನ್ಸ್ ಅಡ್ಮಿಷನ್ ಏನು ನಿಮ್ಮ ಕಾಲೇಜ್ ಅಲೌಟ್ ಆಗಿ ನಿಮಗೆ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ ನೀವು ಸೀದಾ ಡಾಕ್ಯುಮೆಂಟ್ ಅಷ್ಟನ್ನು ತೊಗೊಂಡೋಗಿ ಅಡ್ಮಿಷನ್ ಮಾಡ್ಕೊಂಡ್ರೆ ಆಯಿತು. ಬಿಕಾಸ್ ನಿಮ್ಗೆ ಜಾಸ್ತಿ ಟೈಮ್ ಕೊಡೋಲ್ಲ, ನಾನು ಆಗಲೇ ಹೇಳಿದಾಗಲೇ 3 to 4 ಡೇಸ್ ಕೊಡ್ತಾರೆ ಮ್ಯಾಕ್ಸ್ ಅಂತ ಹೇಳಿದ್ರೆ, ಒಂದು 5 ಡೇಸ್ ಕೊಡ್ತಾರೆ. ಸೊ ಆ ಡೆಡ್ಲೈನ್ ಒಳಗಡೆ ನೀವು ಮಾಡ್ಕೋಬೇಕಾಗುತ್ತೆ. ನೀವು ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಕೊಂಡು ಡಾಕ್ಯುಮೆಂಟ್ ಅದಿಲ್ಲ ಅಂತ ಹುಡುಕ್ತಿದ್ರೆ ಆಗಲ್ಲ. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇವಿಷ್ಟು ಡಾಕ್ಯುಮೆಂಟ್ಸ್ನ ಇಟ್ಕೊಳ್ಳಿ. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಮೇ ಬಿ ರೆಡಿ ಇರ್ಬೋದು, ರೆಡಿ ಇಲ್ಲದೇನೂ ಇರ್ಬೋದು. ಒಂದು ಟೈಮ್ ಕಂಪ್ಲೀಟ್ ವಿಡಿಯೋ ನೋಡಿಕೊಂಡು ಯಾವ್ಯಾವ ಡಾಕ್ಯುಮೆಂಟ್ ಇದೆ ಇಲ್ಲ ಅಂತ ಹೇಳ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಂಥದ್ದೊಂದು ಫೈಲಲ್ಲಿ ಹಾಕಿ ರೆಡಿ ಇಟ್ಕೊಳ್ಳಿ. ಇಷ್ಟ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಯಿತು ಅಂತ ತಿಳ್ಕೊತೀನಿ. ಯಾವುದೇ ಕಾರಣಕ್ಕೂ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಏನೋ ಡೌಟ್ ಇದ್ದರೂ ಕೂಡ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡಿ ನಿಮಗೆ ಏನು ನಿಮ್ಮ ಕ್ವಶನನ್ನು ಬಗೆಹರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.